ಶಾಲೆಯಲ್ಲಿ ಮತ್ತು ಶಾಲೆಯ ಸುತ್ತಮುತ್ತ 50 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಇವತ್ತು ಜಂಕ್ ಫುಡ್ ಆರೋಗ್ಯಕ್ಕೆ ಮಾರಕವಾಗುವಂಥ ಆ ಒಂದು ಎಲ್ಲ ಫುಡ್ಗಳನ್ನು ನಿಷೇಧಿಸುವಂಥ ಆದೇಶವನ್ನು ಇವತ್ತು ಹೊರಡಿಸಿದ್ದೇವೆ. ಇದು ಬಹುಶಃ ಹೈ ಫ್ಯಾಟ್, ಹೆಚ್ಚಿನ ಫ್ಯಾಟ್ ಇರುವಂಥದ್ದು, ಹೈ ಶುಗರ್ ಮತ್ತು ಸಾಲ್ಟ್, ಹೈ ಸಾಲ್ಟ್, ಈ ಮೂರು ಯಾವುದು ಇವತ್ತು ಒಳಪಟ್ಟಿರ್ತದೆ ಅದನ್ನು ಬಹುಶಃ ನಾವು ಇವತ್ತು ನಿಷೇಧಿಸಿದ್ದೇವೆ. ಯಾಕೆ ಈ ತೀರ್ಮಾನ ನಾವು ಇವತ್ತು ಮಾಡಿದ್ದೇವೆ ಅಂತ ಹೇಳಿದರೆ, ನಮ್ಮ ಕಮಿಷನರ್ ಶ್ರೀನಿವಾಸ್ ಅವರ ಆ ನೇತೃತ್ವದಲ್ಲಿ ನಾವು ನಿರ್ದೇಶನ ನೀಡಿದಂತೆ ಬೇರೆ ಬೇರೆ ಕಡೆಗೆ ಸರ್ವೆ ಮಾಡಿತ್ತು. ಸರ್ವೆ ಮಾಡುವಾಗ ಸುಮಾರು 100ಕ್ಕಿಂತಲೂ ಅಧಿಕ ಸ್ಕೂಲ್ಗಳಲ್ಲಿ, ಶಾಲೆಯಲ್ಲಿ, ಅಲ್ಲಿ ಶಾಲೆ ಒಳಗಡೆ ಕ್ಯಾಂಟೀನಲ್ಲೇ ಜಂಕ್ ಫುಡ್ಡನ್ನು ಇವತ್ತು ಕೊಡ್ತಾ ಇದ್ದಾರೆ. ಶಾಲೆಯಲ್ಲಿ ಹೊರಗೆ ಬಿಡಿ, ಸುತ್ತಮುತ್ತ ಆ ಕ್ಯಾಂಟೀನಲ್ಲಿ, ಇನ್ನೊಂದಲ್ಲೆಲ್ಲ. ಮತ್ತು ಎಲ್ಲಿ ಜಾಸ್ತಿ ಫೀಸ್ ಇದೆ ಅಲ್ಲಿ ಜಾಸ್ತಿ ಅಂತದ್ದು ಕೊಡುವುದು ಅದಕ್ಕೆ. ಇದನ್ನು ಅವರು ಕೂಡ ಮನವರಿಕೆ ಮಾಡಿ ಕೊಟ್ಟಿದ್ದಾರೆ. ಮತ್ತು ಇದನ್ನು ಎಲ್ಲ ಶಾಲೆಗಳಿಗೆ ಮತ್ತು ಎಲ್ಲ ಕಾಲೇಜ್ ಮತ್ತು ನಮ್ಮ ಆ ಸುತ್ತಮುತ್ತಲಿನವರಿಗೆ ಈ ಒಂದು ನಿಯಮ ತರಬೇಕಂತೇಳಿ ನಾವು ಇವತ್ತೊಂದು ಆದೇಶ ನಾವು ಇವತ್ತು ಪಾಸ್ ಮಾಡಿದ್ದೇವೆ. ಶಾಲೆ ಮತ್ತು ಶಾಲೆ 10th ಸ್ಟ್ಯಾಂಡರ್ಡ್ 2nd PUC ಕ್ಯಾಂಪಸ್, ಹೌದು, ಡಿಗ್ರಿ ನಾವು ಅದು ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದರೆ ಆ ವ್ಯಾಪ್ತಿಯಲ್ಲಿ ಇದು ನಾವು ಕರ್ನಾಟಕ ರಾಜ್ಯವನ್ನು ಒಂದು 5-10 ವರ್ಷ ಆದರೂ ಕೂಡ ಇವತ್ತು ಸುಧಾರಿಸಿಕೊಂಡು ಹೋಗೋದು ಕೆಲಸ ಇವತ್ತು PUC ಇದರಲ್ಲಿ. ಅದಕ್ಕಾಗಿ ಬಹುಶಃ ಇವತ್ತು ಒಂದು ನಿರ್ದಿಷ್ಟವಾದ ಕಾನೂನು ವ್ಯಾಪ್ತಿಯಲ್ಲಿ ಸೆಂಟ್ರಲ್ ಆ್ಯಕ್ಟ್ ಒಳಪಟ್ಟು ಸೇರಿದಂತೆ ನಾವೊಂದು ಇವತ್ತು ರೂಲ್ಸನ್ನು ಇವತ್ತು ಜಾರಿ ಮಾಡಿ ಅದು ನಿಮ್ಮ ಮುಖಾಂತರ ನಾವು ಇವತ್ತು ಮೊದಲನೆಯಾಗಿ ಸಮಾಜಕ್ಕೆ ಅರ್ಪಿಸ್ತಿದ್ದೇವೆ. ನಾಳೆಯಿಂದ ನಾವೆಲ್ಲ ಕಡೆ ಅದನ್ನು ಕೂಡ ಅವರಿಗೆ ನಿರ್ದೇಶನ ಕೊಡ್ತಾ ಇವತ್ತಿದ್ದೇವೆ. ಇದನ್ನು ಬಹುಶಃ ನಾವು ಭಾಳ ಸ್ಟ್ರಿಕ್ಟಾಗಿ ನಾವಿವತ್ತು ಅನುಷ್ಠಾನ ಮಾಡಲಿಕ್ಕೆ ನಾವು ಇವತ್ತು ಯೋಜನೆ ಇವತ್ತು ಮಾಡಿದ್ದೀವಿ. ಅವ್ರು ಕಾಪಿ ಕೊಟ್ಟರು, ಎಲ್ಲರಿಗೂ ಕಾಪಿ ಕೊಟ್ಟಿದ್ರು. ಇದೆ. ನಾವು ಬಹುಶಃ ಇವತ್ತು ಯಾರಾದರೂ ಇದನ್ನು ವೈಲೇಟ್ ಮಾಡಿದರೆ ಒಂದು ನಮಗೆ ಫೈನ್ ಹಾಕುವಂಥ ಅವಕಾಶ ಕೂಡ ಇದೆ. ಆದರೆ ನಾವು ಅಷ್ಟಕ್ಕೆ ನಾವು ಸಮಾಧಾನ ಆಗುವುದಿಲ್ಲ. ಯಾಕೆ? ಲಕ್ಷಾಂತರ ರೂಪಾಯಿ ಕಲೆಕ್ಷನ್ ಮಾಡೋರಿಗೆ ಫೈನ್ ಲೆಕ್ಕನೇ ಇಲ್ಲ ಕೊಡಲಿಕ್ಕೆ, ಹೆಚ್ಚು ಕಮ್ಮಿ ಆದರೂ ಕೂಡ ಕೊಡ್ತಾರೆ. ಇದು ನಾವು ಫೈನ್ ಹಾಕೋ ಜೊತೆಯಲ್ಲಿ ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ ಜೊತೆ ಕೂಡ ನಾವು ಚರ್ಚೆ ಮಾಡ್ತೇವೆ. ಆ ಎಲ್ಲ ರೂಲ್ಸಲ್ಲಿ ಇದನ್ನು ಸೇರಿಸಲಿಕ್ಕೆ ನಾವು ಒಂದು ಪ್ರಯತ್ನ ಮಾಡ್ತೇವೆ. ಯಾರಾದರೂ ಈ ರೀತಿ ವೈಲೇಷನ್ ಮಾಡಿದರೆ ಮುಂದೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮುಖಾಂತರ ಮುಂದಿನ ವರ್ಷ ಅವರಿಗೆ ರಿನ್ಯೂವಲ್ ಮಾಡೋ ಸಂದರ್ಭದಲ್ಲಿ ಅಥವಾ ಅವರಿಗೆ ಲೈಸೆನ್ಸ್ ಕೊಡೋ ಸಂದರ್ಭದಲ್ಲಿ ಅವರು ಕೂಡ ಅದನ್ನು ಗಮನದಲ್ಲಿಟ್ಟುಕೊಂಡು ಅದಕ್ಕೆ ಕ್ರಮ ತಗೊಳ್ಳುವಂತಹ ಆ ಒಂದು ಚರ್ಚೆ ಕೂಡ ನಾವು ಮುಂದಿನ ದಿನಗಳಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಜೊತೆ ನಾವು ಮಾಡುವಂಥದ್ದು. ಇದು ನಾವು ಶಾಲಾ ಕಾಲೇಜಲ್ಲಿ ಯಾಕೆ ಅಂತ ಹೇಳಿದರೆ, ಇದು ಅಲ್ಲಿ ಇವತ್ತು 100ರಲ್ಲಿ 25-30% ಜನ ತಿನ್ನೋದಿದ್ದರೂ ಕೂಡ ಇದೊಂದು ಆ್ಯಕ್ಷನ್, ಒಂದು ಪ್ರಿವೆನ್ಷನ್ ನಾವು ತಗೊಳ್ಳೋ ಜೊತೆಯಲ್ಲಿ ಇದೊಂದು ಅವೇರ್ನೆಸ್ ಪ್ರೋಗ್ರಾಮ್. 1,000-2,000 ಇರುವ ಮಕ್ಕಳಲ್ಲಿ ಎಲ್ಲ ಮಕ್ಕಳಿಗೆ ಇಲ್ಲಿ ಬ್ಯಾನ್ ಆಗಿದೆ, ಜಂಕ್ ಫುಡ್ ಬ್ಯಾನ್ ಆಗಿದೆ ಅಂತ ಹೇಳಿದಾಗ ಅವರಿಗೆ ಗಮನಕ್ಕೆ ಬರ್ತದೆ ಯಾವುದು ತಿನ್ನಬೇಕು, ಯಾವುದು ತಿನ್ನಬಾರ್ದು, ಏನೋ ಇದರಲ್ಲಿ ಡೇಂಜರ್ ಇದೆ, ಅದಕ್ಕಾಗಿ ಸ್ಕೂಲಲ್ಲಿ ನಿಲ್ಲಿಸಿದೆ ಅಂತ ಹೇಳಿದಾಗ ಅವರು ಹೊರಗಡೆ ಹೋಗಿ ತಿನ್ನಲಿಕ್ಕೂ ಕೂಡ 2 ಸಲ ಆಲೋಚನೆ ಮಾಡ್ತಾರೆ. ಅದೊಂದು ಜನಜಾಗೃತಿ ಕಾರ್ಯಕ್ರಮ, ಪರೋಕ್ಷವಾಗಿ ಅದೊಂದು ಅವೇರ್ನೆಸ್ ಪ್ರೋಗ್ರಾಮು ಕೂಡ. ಇದು ವ್ಯಾಪ್ತಿಯಲ್ಲಿ. ಇನ್ನು ಹೊರಗಡೆ 50 ಮೀಟರ್ ವ್ಯಾಪ್ತಿಯಲ್ಲಿ ಕೂಡ ಇದನ್ನು ನಾವು ಅವಕಾಶ ಮಾಡಿ ಕೊಡೋದಿಲ್ಲ. ಇದಕ್ಕಾಗಿ ನಾವು ಅವರಿಗೆ ಫೈನು ನಮ್ಮ ಡಿಪಾರ್ಟ್ಮೆಂಟು ಕೂಡ ಹಾಕ್ತೇವೆ. ಮತ್ತು ನಾವು ಲೋಕಲ್ ಸ್ಥಳೀಯ ಸಂಸ್ಥೆ ಇದು ಚರ್ಚೆ ಮಾಡಿಕೊಂಡು ಅಂಥವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಕೂಡ ನಾವು ಇವತ್ತು ಮುಂದೆ ಬರ್ತೇವೆ. ಇದನ್ನು ಅನುಷ್ಠಾನ ಮಾಡೋ ರೀತಿ ಹೇಗೆ ಅಂತ ಮಾಡುವ ಉದ್ದೇಶದಿಂದ ನಾವು ಇವತ್ತು ಕಾಟ್ಪಾ ಆ್ಯಕ್ಟ್ ಏನಿದೆ, ಕಾಟ್ಪಾದ ಆ ಟೀಮ್ ಏನಿದೆ ಇವತ್ತು ನಮ್ಮ ಈ ಆ ಆ್ಯಕ್ಟನ್ನು ನೋಡುವಂಥ ಅಧಿಕಾರಿಗಳು ಅವರು ತಿಂಗಳಿಗೆ ರಿವ್ಯೂ ಮಾಡುವಾಗ
ಅವ್ರ ಜೊತೆ ಮಾತಾಡಿಕೊಂಡು ಇದನ್ನು ಕೂಡ ಸೇರಿಸಿ ರಿವ್ಯೂ ಮಾಡೋಂಥ ವ್ಯವಸ್ಥೆ ಕೂಡ ನಾವು ನಮ್ಮ ಅಧಿಕಾರಿಗಳ ಜೊತೆ ನಾವು ಚರ್ಚೆ ಮಾಡ್ತೇವೆ ಮುಂದಿನ ದಿನಗಳಲ್ಲಿ. ಆಗೊಂದು ಕ್ಲಿಯರ್ ಆಗಿ ಕಾಲೇಜ್ ಕೂಡ ಕಂಟ್ರೋಲಲ್ಲಿ ಸ್ಕೂಲ್ ಕೂಡ ಕಂಟ್ರೋಲ್ಗೆ ಬರ್ತದೆ, ಸುತ್ತಮುತ್ತಲಿನದು ಕೂಡ ಬಹಳ ಕಂಟ್ರೋಲ್ಗೆ ಬರ್ತದೆ. ಅದೇ ನಾನು ಎಲ್ಲ ವ್ಯಾಪಾರಸ್ಥರಿಗೆ ಮತ್ತು ಎಲ್ಲ ನಮ್ಮ ಈ ಅಂಗಡಿಯವರಿಗೆ ಸುತ್ತಮುತ್ತ ಹೇಳಿದಿಷ್ಟೇ, ಇದನ್ನೆಲ್ಲ ಸರ್ಕಾರ, ನಾವು ಅಧಿಕಾರಿಗಳು, ಮಂತ್ರಿಗಳು ಇದಕ್ಕೊಂದು ಕಾನೂನು ತಂದು ಇದಕ್ಕೆ ಪೊಲೀಸಿಂಗ್ ಕೆಲಸ ಮಾಡಿ ಈ ಫೈನಲ್ ಹಾಕುವಂಥ ಅಗತ್ಯ ಇಲ್ಲ. ಇವರು ಅಂಗಡಿ ಮಾರುವವರು ಅರ್ಥ ಮಾಡಿಕೊಳ್ಬೇಕಲ್ಲ. ನಾವು ಮಕ್ಕಳಿಗೆ ಈ ರೀತಿಯ ಆರೋಗ್ಯಕ್ಕೆ ಮಾರಕವಾಗುವಂತಹ ಈ ಒಂದು ಫುಡ್ಡನ್ನು ನಾವು ಕೊಡಬಾರ್ದಂತ ಹೇಳಿಕೊಂಡು ಅವರಿಗೆ ಅರ್ಥ ಮಾಡಿಕೊಳ್ಬೇಕು. ಇವತ್ತು ನಾವು ಅರ್ಥ ಮಾಡಿಕೊಂಡು ವಿಚಾರ ಇವತ್ತು ಆಗಬೇಕು. ಶಾಲಾ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಆರೋಗ್ಯಕ್ಕೆ ಪೂರಕವಾಗುವಂತಹವೇ ಆಹಾರವನ್ನು ಸುತ್ತಮುತ್ತಲು ಒದಗಿಸುವಂತಹ ನೈತಿಕವಾದ ಜವಾಬ್ದಾರಿ ಕೂಡ ಸಮಾಜದಲ್ಲಿದೆ. ಮತ್ತು ಹೆತ್ತವರು ಕೂಡ ಅವರ ಮಕ್ಕಳಿಗೆ ಒಂದು ಜನಜಾಗೃತಿ ಮೂಡಿಸುವಂಥ ಕೆಲಸ ಕೂಡ ಇದೆ. ಸುಲಭದ ಕೆಲಸ ಅಲ್ಲ, ಕಷ್ಟ ಕೆಲಸ ಗೊತ್ತಿದೆ. ನಮ್ಮ ಮಕ್ಕಳು ಕೂಡ ಸೇರಿಸಿಕೊಂಡು ಆದಷ್ಟು ಕೂಡ ಇದನ್ನು ನಾವು ಪ್ರಯತ್ನ ಮಾಡೋ ಜವಾಬ್ದಾರಿ ಪ್ರತಿಯೊಂದು ತಾಯಂದಿರ, ಪ್ರತಿಯೊಂದು ಮನೆಯವರು ಕೂಡ ಜವಾಬ್ದಾರಿ. ಅದಕ್ಕಾಗಿ ನಾನು ಫಸ್ಟ್ ಹೇಳಿದ್ದೇನೆ, ಅವರವರ ಆರೋಗ್ಯ ಅವರವರೇ ಜವಾಬ್ದಾರಿ, ನಾವು ಜವಾಬ್ದಾರಿ ಅಲ್ಲ. ನಮ್ಮ ಇಲಾಖೆ ಅವರ ಹೆಲ್ತ್ಗೆ ಅವರೇ ಜವಾಬ್ದಾರಿ. ಇನ್ನು ಹೆಲ್ತ್ ಬಂದಾಗ, ಅನಾರೋಗ್ಯ ಬಂದಾಗ ಅವನು ಹೇಗೆ ಗುಣಮುಖರಾಗ್ಬೋದಂತೇಳಿ ಅದು ನಮ್ಮ ಜವಾಬ್ದಾರಿ. ಇದರಲ್ಲಿ 100ಕ್ಕೂ 100 ಜನರು ನಾವು ಬಚಾವ್ ಮಾಡಲಿಕ್ಕೆ ಅಂತ ನಮಗೆ ಹೇಳಿಕ್ಕೆ ಆಗೋದಿಲ್ಲ. ಯಾಕೆ? ಡಾಕ್ಟರ್ಗಳಿಗೆ, ನರ್ಸಸ್ಗಳಿಗೆ ಅವರ ತಂದೆ ತಾಯಂದ್ರೆ ಬಚಾವ್ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಆಗುವಂಥದ್ದು ಮಾತ್ರ ಆಗುವುದಲ್ಲ. ಇದರ ಬಗ್ಗೆ ಸಮಾಜ ಬಹಳ ಜನಜಾಗೃತಿ ಆಗಬೇಕು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಮತ್ತು ನಾವು ಇನ್ನೊಂದು ಆದೇಶ ನಾವು ಮಾಡ್ತಿದ್ದೇವೆ. ಈ ಮಳೆಗಾಲ ಆಗದ ಸಂದರ್ಭದಲ್ಲಿ ಎಲ್ಲ ಹೋಟೆಲ್ಗಳಲ್ಲಿ, ಎಲ್ಲ ಈ ಕ್ಯಾಂಟೀನ್ಗಳಲ್ಲಿ ಕಡ್ಡಾಯವಾಗಿ ಬಿಸಿ ನೀರೇ ಕೊಡಬೇಕು. ಎಲ್ಲ ಹೋಟೆಲ್, ಎಲ್ಲ ಕ್ಯಾಂಟೀನ್ಗಳಲ್ಲಿ ಕಡ್ಡಾಯವಾಗಿ ಬಿಸಿ ನೀರೇ ಕೊಡಬೇಕು. ಅಲ್ಲಲ್ಲ, ಪಬ್ಲಿಕಲ್ಲಿ ಎಲ್ಲ ಹೋಟೆಲ್ಸ್ ಎಲ್ಲ ಕಡೆ ಬಿಸಿನೀರು ಕೊಡಬೇಕು. ನೀವು ನಾಳೆ ಅಲ್ಲಿ ಅದು ಹೋಟೆಲ್ ಹೋದರೆ ಫಸ್ಟ್ ನಿಮಗೆ ಬಿಸಿನೀರು ಕೊಡಬೇಕು. ಎಲ್ಲ ಹೋಟೆಲ್ಸ್, ಎಲ್ಲ ಹೋಟೆಲ್, ಎಲ್ಲ ಇದು ಆಹಾರ ಸೇವನೆ ಮಾಡುವಂಥ ಎಲ್ಲ ಕಡೆಯಲ್ಲಿ ಕೂಡ ಒಂದು ಆದೇಶ ಮಾಡಿಸಿಬಿಡಿ, ಎಲ್ಲರಿಗೆ ಬಿಸಿನೀರೇ ಕೊಡಬೇಕು. ಯಾಕೀಗ ವೈರಲ್ ಫೀವರ್ ಬರುವಂಥ ಸಂದರ್ಭದಲ್ಲಿ ನೀವು ಇಲ್ಲಿ ಪಕ್ಕದ ಕ್ಯಾಂಟೀನ್ ಹೋಗಿ ನಿಮಗೆ ತಣ್ಣೀರು ಕೊಟ್ಟಿದ್ದು ಎಲ್ಲಿಂದ ಬಂದಿದ್ದು ತಣ್ಣೀರು ಅಂತ ಯಾರಿಗೆ ಗೊತ್ತಿರೋದಿಲ್ಲ. ಮಳೆಗಾಲ ಬಂದು ಬಿಡ್ತದೆ ಅಲ್ಲ. ಈಗ ಅದು ಬಂದು ನಿಮ್ಗೆ ಅಭ್ಯಾಸ ಆದ ಮತ್ತೆ ಯಾವಾಗಲೂ ಕೊಡ್ತಾನೆ. ಮತ್ತು ಕೆಲವ್ರಿಗೆ ಎಷ್ಟೇ ಕೋಲ್ಡ್ ಆದರೂ ಕೋಲ್ಡ್ ನೀರೇ ಬೇಕು. ಅದಕ್ಕೆಂತ ಮಾಡೋದು ಈಗ? ಅದು ಕನಿಷ್ಠ ಈ ಒಂದು ಕಾಲದಲ್ಲಿ ಆದರೂ ಕೂಡ ಅವರು ಬಿಸಿನೀರೇ ಅವ್ರಿಗೆ ಕೊಡಬೇಕು.